ಎಲ್ರಿಗೂ ನಮಸ್ಕಾರ. ಸೆಂದಿಲ್ ಅಂತ ನನ್ನ ಹೆಸರು. ಮನರಂಜನೆಗೆ ಅಂತ ಸಿನಿಮಾ ನೋಡೋದು ಬೇರೆ, ಮನರಂಜನೆಗೆ ಅಂತ ನೋಡೋ ಸಿನಿಮಾ ಮನಸ್ಸು ಮುಟ್ಟೋದಂತಿದೆಯಲ್ಲ, ಅದು ಬಹಳ ತೃಪ್ತಿ ಕೊಡುತ್ತೆ. ಇವತ್ತು ಬಹಳ ಅದ್ಭುತವಾದಂತ ಒಂದು ಸಿನಿಮಾ ನೋಡಿದೀನಿ. ಅದು ಸುಮ್ಮನೆ ಇವ್ರ ಜೊತೆ ಬಂದು ನಿಂತಿದ್ದೀನಿ, ಸ್ನೇಹಕ್ಕೋಸ್ಕರ ಹೇಳ್ತಾ ಇದೀನಿ ಅಂತಲ್ಲ, ನಾನು ಒಬ್ಬ ಚಿತ್ರದ ನಿರ್ದೇಶಕ. ಹಾಗಾಗಿ ಅನಿಶ್ನ ನೋಡಿದ್ರೆ ಸ್ವಲ್ಪ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಇದು ಎಲ್ಲರೂ ನೋಡ್ಲೇಬೇಕಾದಂತ ಸಿನಿಮಾ. ಯಾಕಂದ್ರೆ ಜೀವನದ ಅನುಭವ ಹೇಗಿದೆ, ಆ ಮಣ್ಣಿನ ಸೊಗಡು ಏನಿದೆ, ಆ ಭಾಷೆ ಏನಿದೆ, ಇವತ್ತಿಗೂ ನಮ್ಮ ವ್ಯವಸ್ಥೆ ಏನಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಕಲಾವಿದರು ಕೂಡ ಜೀವ ತುಂಬಿದ್ದಾರೆ. ಜೀವ ತುಂಬಿ ಅದಕ್ಕೆ ಎಷ್ಟು ಆಕ್ಟ್ ಮಾಡ್ಬೇಕು ಅಷ್ಟು ಮಾಡಿದ್ದಾರೆ. ಪಕ್ಕದಲ್ಲೇ ನಿಂತಿದ್ದಾರೆ. ಬಂದು ನನ್ನ ಪಕ್ಕದಲ್ಲಿ ನಿಂತಿರೋ ಸಿನಿಮಾ ನೋಡೋಕೆ ಮುಂಚೆ ಇವ್ರೆ ಅಂತ ನನಗೆ ಗೊತ್ತಾಗಿಲ್ಲ. ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಒಳ್ಳೆ ಲೈಫ್ ಸಿಗ್ಲಿ. ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ಇವ್ರ ಕ್ಯಾರೆಕ್ಟರ್ ನೋಡಿದ್ರೆ ಕೋಪ ಬರ್ತಿತ್ತು. ಸೀರಿಯಸ್ಲಿ ಅವ್ರು ಆಡೋದ್ ನೋಡಿ ಮಾಡೋದ್ ನೋಡಿ. ಬಟ್ ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ತುಂಬಾ ಡಿಫ್ರೆನ್ಸ್ ಇದ್ದೀರಾ. ಈಸ್ ವೆರಿ ಸ್ವೀಟ್ ಬಾಬಾ ಆಫ್ ಸ್ಕ್ರೀನ್. ಇಲ್ಲ ಬಾಬಾ ಅವ್ರ ಕ್ಯಾರೆಕ್ಟರ್ ಅಂದ್ರೆ ಅವ್ರ ಪಾತ್ರ ನಮ್ಗೆ ಅಷ್ಟು ಕೋಪ ತರಿಸುತ್ತೆ ಅಂದ್ರೆ ಅವ್ರು 100% ಕೊಟ್ಟಿದ್ದಾರೆ ಅಂತ ಅರ್ಥ. ಅಂಡ್ ಮೇನ್ ಥಿಂಗ್ ನಿಮ್ ಡೈರೆಕ್ಷನ್ ಅನೀಶ್ ಅವರೇ ತುಂಬಾ ಚೆನ್ನಾಗಿದೆ. ಎಲ್ಲಾ ನೀವು ಶೇಖ್ ಅವರ ನೀವು ಅಷ್ಟೇ ಗೊತ್ತಾಗಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾಡಿದಿರ. ಇವ್ರೊಬ್ರೇ ಅಂತಲ್ಲ, ಎಲ್ರು ಹೋಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಪಾತ್ರಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ಹಾಗೆ ತುಂಬಾ ನನಗೆ ಇಷ್ಟ ಆಗಿದ್ದಾರೆ ಸಾಂಗ್ಸ್. ತುಂಬಾ ಬ್ಯೂಟಿಫುಲ್ ಸಾಂಗ್ಸ್, ತುಂಬಾ ಬ್ಯೂಟಿಫುಲ್ ಲಿರಿಕ್ಸ್. ಹಾಗೆ BGMs ಕೂಡ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್, ಲೈಕ್ ಸಿನಿಮಾಟೋಗ್ರಫಿ ಎಲ್ಲಾನು ಓವರ್ ಆಲ್ ಒಳ್ಳೆ ಮೂವಿ. ತುಂಬಾ ಟೈಮ್ ಆದ್ಮೇಲೆ ಒಂದು ಒಳ್ಳೆ ಮೂವಿ ಬಂದಿದೆ. ತುಳುನಲ್ಲಿ ಬಂದಿದೆ, ಆಬ್ವಿಯಸ್ಲಿ ನೋಡಿರ್ತೀರ. ಕನ್ನಡದಲ್ಲಿ ಬಂದಿದೆ. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ವಾಚ್ ಮಾಡಿ. ಇದೆ 9ನೇ ತಾರೀಕು ರಿಲೀಸ್ ಆಗ್ತದೆ. ನನ್ನ ಪರ್ಸನಲ್ ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಬಂದು ವಾಚ್ ಮಾಡಿ. ಫಸ್ಟ್ 20 ಮಿನಿಟ್ಸ್ ಅಲ್ಲೇನೆ ಯಾವ್ಯಾವ ಕ್ಯಾರೆಕ್ಟರ್ ಏನೇನು ಅನ್ನೋದೆಲ್ಲ ನಮಗೆ ರಿಜಿಸ್ಟರ್ ಆಗುತ್ತೆ. ಅಂಡ್ ನಾವು ಫಾಲೋ ಮಾಡ್ತಾ ಇದೀವಿ ಯಾರ್ಯಾರ ಮನೇಲಿ ಏನೇನು ನಡೀತಾ ಇದೆ ಅಂತ. ವೆರಿ ಬ್ಯೂಟಿಫುಲ್ ಡೈರೆಕ್ಷನ್ ಅದರಲ್ಲೇ ಗೊತ್ತಾಗುತ್ತೆ. ಅಂಡ್ ಯು ಹ್ಯಾವ್ ಕಮ್ ಅ ವೆರಿ ಲಾಂಗ್ ವೇ. ಸ್ಟೇಜ್ ಇಂದ ಹಿಡಿದು ಡೈರೆಕ್ಷನ್, ಆಕ್ಷನ್ ಕಟ್ ಹೇಳಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಇಡೀ ಟೀಮ್ ಎಫರ್ಟ್ ಕಾಣುತ್ತೆ. ಅದನ್ನ ಅಪ್ರಿಶಿಯೇಟ್ ಮಾಡೋಕೆ ಇಷ್ಟಪಡ್ತೀನಿ ನಾನು. ಒಬ್ರೊಬ್ರೇ ಅವ್ರವ್ರ ಕಾಂಟ್ರಿಬ್ಯೂಷನ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ದಟ್ಸ್ ವೈ ಸಚ್ ಅ ಬ್ಯೂಟಿಫುಲ್ ಫಿಲ್ಮ್. ಪ್ರೊಡಕ್ಷನ್ ಹೌಸ್ಗೆ, ಡೈರೆಕ್ಷನ್ ಟೀಮ್ಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಅವ್ರ ಕೆಲಸ ಮುಗಿಸಿದ್ದಾರೆ. ಈಗ ನನ್ನ ಕೆಲಸ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೊಡ್ಡ ಮನುಷ್ಯ ಮಾತಾಡ್ತಾರೆ. ದೊಡ್ಡ ಮನುಷ್ಯ ದೊಡ್ಡದಾಗೆ ಮಾತಾಡೋದು, ಸಣ್ಣದಾಗಿ ಮಾತಾಡ್ತೀವಿ. ಅವರಷ್ಟು ನನಗೆ ಕೊಡಕ್ ಬರಲ್ಲ. ಬಟ್ ಕನ್ನಡ ಇಂಡಸ್ಟ್ರಿಗೆ ಹೊಸ ಟೀಮ್ ಜಾಯಿನ್ ಆಯ್ತು. ಒಳ್ಳೆ ಅದ್ಭುತ ದಸ್ಕತ್ ಸಿನಿಮಾ. ನಾವು ಆ ಭಾಷೆಗಳನ್ನ ನೋಡೋಕ್ಕಾಗಿರಲ್ಲ. ಕನ್ನಡ ಭಾಷೆ ನಾನು ಮಾಡಿದ್ರೆ ಅದು. ಬಟ್ ಪ್ರತಿಯೊಂದು ಕ್ಯಾರೆಕ್ಟ್ರು ಚೆನ್ನಾಗಿತ್ತು. ಇವಾಗೆಲ್ಲ ದೊಡ್ಡ ದೊಡ್ಡ ಓದ್ತಾರ, ಮಾಡ್ತಾರ, ಸರ್ವಿಸ್ ಕರೆಕ್ಟಾಗಿ ಮಾಡಲ್ಲ. ಅವರು ಜಂಬ ಅವರು ತೋರಿಸ್ತಾನೆ ಇರ್ತಾರ. ಈ ಸಿನಿಮಾದಲ್ಲಿ ಅದೊಂದು ಕ್ಯಾರೆಕ್ಟರ್ ತೋರಿಸಿದ್ರಿ. ಒಂದು ಕಾಡಿನ ವಾತಾವರಣ, ಅಲ್ಲಿ ಜನ ಸಂಪರ್ಕ ಇರಲ್ಲ, ಫೋನ್ ಇರಲ್ಲ, ಏನು ಇರಲ್ಲ. ಅಲ್ಲಿ ಹೆಂಗಂತ ನಮ್ಗೆ ಅರ್ಥ ಮಾಡಿಸಿದ್ರಿ. ಒಂದು ಚಿತ್ರತಂಡಕ್ಕೆ ಒಂದು ಕನ್ನಡ ಇಂಡಸ್ಟ್ರಿ ಹೊಸ ಟೀಮ್ ಜಾಯಿನ್ ಆಯ್ತು. ನನಗೆ ತುಂಬಾ ಖುಷಿ ಆಯ್ತು. ಇನ್ನು ಅವ್ರು ಹೇಳೋದಂಗೆ ಒಂದು ಅವ್ರ ಕೆಲಸ ಮುಗಿಸಿದಾರೆ. ಈಗ ನಮ್ಮ ಕೆಲಸ ಶುರುವಾಗೈತಿ. ಸೂಪರ್ 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 ಹಿಟ್. ನಾವು ಬಂದು ನಮ್ ದಸ್ಕತ್ ಹಾಕ್ಬೇಕು ಇವಾಗ. ನಮ್ ದಸ್ಕತ್ ಬಟ್ ಇನ್ನೊಂದು ಹೇಳ್ಬೇಕಾದ್ರೆ ಒಳ್ಳೆ ಮೆಸೇಜ್ ಇದೆ. ಆ ಒಳ್ಳೆ ಮೆಸೇಜ್ ಇರೋಂಥ ಚಿತ್ರ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ನಮ್ಮ ದೇಶದಲ್ಲಿ ನಡೀತಿರೋ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅದೇನೆ. ಸೊ ಅದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜ್ ಏನು ಅಂತ ನೋಡ್ಬೇಕಾದ್ರೆ ನೀವು ಬಂದು ಸಿನಿಮಾ ನೋಡ್ಬೇಕು. ಸೊ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾನ ನೋಡಿ, ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ. ಬಿಕಾಸ್ ದೇ ಡಿಸರ್ವ್ ಇಟ್. ಅವ್ರಿಗೆ ಅದು ಡಿಸರ್ವ್ ಮಾಡ್ತಾರೆ. ಹೋಲ್ ಟೀಮ್ ಡಿಸರ್ವ್ ಮಾಡ್ತಾರೆ ಅಪ್ರಿಸಿಯೇಷನ್ ಅಂಡ್ ಸಪೋರ್ಟ್ನ. ಪ್ಲೀಸ್ ಬಂದು ಮೂವಿನ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ದಸ್ಕತ್ ಅನ್ನೋ ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡ್ಕೊಂಡು ಇವಾಗಷ್ಟೇ ಬಂದಿದ್ದೀವಿ. ವೆರಿ ಬ್ಯೂಟಿಫುಲ್. ಅನೀಶ್ ಅವರ ವರ್ಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಲಿ, ಟೆಕ್ನಿಕಲಿ ವೆರಿ ಬ್ರಿಲಿಯಂಟ್ ಸಿನಿಮಾ ದಸ್ಕತ್. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದಾಗ ಇಡೀ ಸಿನಿಮಾನ ನೀಟಾಗಿ ನಮ್ಮ ಹಾರ್ಟ್ಗೆ ಟಚ್ ಮಾಡಿಸುತ್ತೆ ದಸ್ಕತ್ ಸಿನಿಮಾ. ಆ್ಯಂಡ್ ಮೂಲತಃ ಇದು ತುಳುನಲ್ಲಿ ಬಂದು ಸೂಪರ್ ಹಿಟ್ ಆಗಿ ಅದು ಕನ್ನಡಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಜೊತೆಗೆ ಮತ್ತು ಅದರ್ ಲ್ಯಾಂಗ್ವೇಜ್ಗೂ ಇದು ಅವತರಣಿಕೆ ಆಗ್ತಾ ಇದೆ. ಸೊ ಇದರಲ್ಲೇ ಅರ್ಥ ಆಗುತ್ತೆ ಈ ಸಿನಿಮಾಗಿರುವಂಥ ಪೊಟೆನ್ಷಿಯಲ್. ಮತ್ತು ಟೆಕ್ನಿಕಲ್ ಇವತ್ತು ಇಷ್ಟೇ ಜನ ಇರೋದು, ಇವ್ರ ಹಿಂದೆ ತುಂಬಾ ದೊಡ್ಡ ಸ್ಕ್ವಾಡ್ ಇದೆ. ಆ ಸ್ಕ್ವಾಡ್ ನಾವು ಸಿನಿಮಾ ಥಿಯೇಟರ್ಗೆ ಬಂದೇ ನೋಡ್ಬೇಕಾಗುತ್ತೆ. ಆವಾಗಲೇ ಗೊತ್ತಾಗುತ್ತೆ. ಎವ್ರಿ ಫ್ರೇಮ್ ನಮಗೆ ದಸ್ಕತ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಒಂದು ಒಳ್ಳೆ ಟ್ರೀಟ್ಮೆಂಟ್, ಒಂದು ಒಳ್ಳೆ ಪ್ರೆಸೆಂಟೇಷನ್. ಆ್ಯಂಡ್ ಆಸ್ ಎ ಆಕ್ಟರ್ ಇವ್ರನ್ನ ನೀವು ಇಲ್ಲಿ ಗುರ್ತಿಸೋಕ್ಕಾಗಲ್ಲ. ಆ್ಯಕ್ಚುಲಿ ಇವ್ರು ಸಿನಿಮಾದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಎಷ್ಟು ಸಕ್ಕತ್ತಾಗಿ, ಎಷ್ಟು
ರಾಕಿಂಗ್ ಆಗಿ ಮಾಡಿದ್ದಾರೆ ಅಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಸೊ ದಸ್ಕತ್ ಅನ್ನೋ ಸಿನಿಮಾಗೆ ತುಂಬಾ ದೊಡ್ಡ ಹ್ಯೂಜ್ ಅಪ್ಲೋಡ್ ಬೇಕಾಗಿದೆ, ಹ್ಯೂಜ್ ಸಪೋರ್ಟ್ ಬೇಕಾಗಿದೆ ಮತ್ತು ತುಂಬಾ ದೊಡ್ಡ ಒಂದು ಓಪನಿಂಗ್ ಬೇಕಾಗಿದೆ. ಇದನ್ನ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಆಗಿ ನಿಂತ್ಕೊಳ್ಳುವಂತ ಎಲ್ಲ ಕ್ಯಾಲಿಬರ್ ಇರುವಂತ ಸಿನಿಮಾ. ಸೊ ಇಡೀ ತಂಡಕ್ಕೆ ಮತ್ತು ಈ ಸಿನಿಮಾನ ಕನ್ನಡಕ್ಕೆ ತಗೊಂಡ್ಬಂದಿರುವಂತ ಜಗದೀಶ್ ಎನ್ನೋರಿಗೆ ನಾನು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ವೆರಿ ಬ್ಯೂಟಿಫುಲ್ ಸಿನಿಮಾ. ಇದನ್ನ ಯಾವುದೇ ಕಾರಣಕ್ಕೂ ಕನ್ನಡಿಗರು, ಸಿನಿಮಾ ಪ್ರೇಕ್ಷಕರು ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಅಂಡ್ ಆಲ್ ದ ವೆರಿ ಬೆಸ್ಟ್ ದಸ್ಕತ್ ಸಿನಿಮಾ ಟೀಮ್ಗೆ. ಥ್ಯಾಂಕ್ ಯು ಸರ್. ಒಬ್ಬ ಆ್ಯಕ್ಚುಲ್ ಆಗಿ ಒಬ್ಬ ಕಾಮಿಡಿಯನ್ನು ಒಬ್ಬ ಡೈರೆಕ್ಟರ್ ಆಗಿ ತನ್ನ ಕನಸನ್ನ ತನ್ನ ಇದನ್ನ ಹೇಗೆ ತೋರಿಸ್ಕೋಬೋದು ಅಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಆ್ಯಂಡ್ ನಮ್ಮ ಮನುಷ್ಯ ಇನ್ನೊಬ್ಬಿದ್ದಾರೆ, ಆ ಮನುಷ್ಯ ಮಾತ್ರ ಕಾಮಿಡಿಯನ್ನು ಇಂಥ ಕಾಮಿಡಿ ಕ್ರಿಯೇಟ್ ಇಷ್ಟ ಎಲ್ಲ ಮಾಡಿದ್ರು ಅವರ ಆ್ಯಕ್ಟಿಂಗು, ಅವರ ಪ್ರತಿಯೊಂದು ಸೂಪರ್ ಆಗಿದೆ. ಮ್ಯೂಸಿಕ್ ಒಂದು ತುಂಬ ಇಷ್ಟ ಆಗುತ್ತೆ ನಿಮಗೆ. ಈ ಸೀನ್ಸ್ಗಳು ಎಲ್ಲೂ ಆಚೆ ಹೋಗಿ ಈಚೆ ಹೋಗಿ ಬಿಡಲ್ಲ, ಸಿನಿಮಾ ಕಡೆನೇ ನೋಡ್ಕೊಂಡಿರ್ಬೇಕು. ತುಂಬ ಅದ್ಭುತವಾಗಿ, ತುಂಬ ಸೂಪರಾಗಿ ಸಕ್ಕದಾಗಿ ಬಂದಿದೆ. ದಿನ್ 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 ಅಂತ ಬೀಳ್ತಿರುತ್ತೆ ಅದೊಂದು. ಮತ್ತು ಇವರ ಆ್ಯಕ್ಟಿಂಗ್ ಅಂತೂ ಫುಲ್ ನ್ಯಾಚುರಲ್ಲು, ಹೊಡೆದಾಗಂತೂ ಅಲ್ಲಿ ಒಂದು ಲುಕ್ ಕೊಡ್ತಾರೆ, ಅದು ಸಕ್ಕದಾಗಿರುತ್ತೆ. ಎವ್ರಿಥಿಂಗ್ ಪಿನ್ ಟು ಪಿನ್. ಯಾಕಂದರೆ ಒಬ್ಬ ಪ್ರೊಡ್ಯೂಸರು ತುಳುಲಿ ಮಾಡಿರೋ ಸಿನಿಮಾನ ಕನ್ನಡಕ್ಕೆ ತರಬೇಕಂದ್ರೆ ಅವ್ರಿಗೆ ಅಷ್ಟು ನಂಬಿಕೆ ಇರಬೇಕು ಆ ಪ್ರಾಜೆಕ್ಟ್ ಮೇಲೆ. ಸುಮ್ಮನೆ ಯಾರು ತರೋಕ್ಕಾಗಲ್ಲ. ಈಗ ಮತ್ತೆ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಅಲ್ಲೊಂದು ಅರ್ಥ ಇರುತ್ತೆ. ಸೊ ಅದು ತುಳುಲಿ ಹಿಟ್ ಆದಮೇಲೆ ಅವ್ರು ಕನ್ನಡಕ್ಕೆ ತಂದಿರೋದು. ಸೊ ಅವ್ರಿಗೆ ಅಷ್ಟು ನಂಬಿಕೆ ಇದೆ. ಸೊ ಏನು ಮಾಡಬೇಕು ಕನ್ನಡ ವೀಕ್ಷಕರು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ದಸ್ಕತ್ ಈ ಸೂಪರ್ ಹಿಟ್ ಮೂವಿ 100 days. ಥ್ಯಾಂಕ್ ಯು. ಸೂಪರ್ ಮೂವಿ. 2 ನಿಮಿಷ ತಗೊಳ್ತೇನೆ ಅಷ್ಟೇ. ಮತ್ತೆ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಮತ್ತೆ ಇಲ್ಲ ನೀಲ್ ಕನ್ನಡ ತುಂಬಾ ಚೆನ್ನಾಗಿದೆ ನಿಜವಾಗ್ಲು, ಪ್ಯೂರ್ ಕನ್ನಡ ಅದು. ಮತ್ತೆ ಬಹಳ ಚಂದ ಉಂಟು ಸಿನಿಮಾ, ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು. ಮತ್ತೆ ಏನಾಗ್ತದೆ ನೆಕ್ಸ್ಟ್ ಅಂತ ತುಂಬಾ ಕ್ಯೂರಿಯಾಸಿಟಿ ಮೂಡಿಸುತ್ತೆ. ಮತ್ತೆ ತುಳುನಲ್ಲಿ ಬಂದಾಗ ನಾನು ಟ್ರೈಲರ್ ಅಷ್ಟೇ ನೋಡಿದ್ದು, ಎಲ್ಲೋ ಹೀಗೆ ಸೂರಜ್ ತೋರಿಸಿದ್ ನನಗೆ. ಬಟ್ ಕನ್ನಡಕ್ಕೆ ಯಾವಾಗ ಅನುವಾದ ಮಾಡ್ತೀರ ಅಂತ ನಾನೇ ಕೇಳಿದ್ದೆ. ಅನುವಾದ ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮಾರ್ರೆ. ಮಸ್ತ್ ಉಂಟು ಮಾರ್ರೆ ನಿಮ್ಮ ಸಿನಿಮಾ, ಖುಷಿ ಆಯ್ತು ನನಗೆ. ಮತ್ತೆ ಎಲ್ರು ನೋಡ್ಲೇಬೇಕಾದಂತಹ ಒಂದು ಸಿನಿಮಾ. ದಯಮಾಡಿ ಎಲ್ರು ಬನ್ನಿ. ಮತ್ತೆ ದೈವ ಅಂತಂದ್ರೆ ನಿಮಗಷ್ಟೇ ಹೆಚ್ಚಾಗಿ ಗೊತ್ತಿರೋದು, ಇತ್ತೀಚೆಗೆ ನಮಗೂ ಜಾಸ್ತಿ ಗೊತ್ತಾಗ್ಲಿಕ್ಕೆ ಆಗ್ತಿದೆ. ಯಾಕಂದ್ರೆ ಅದ್ರ ಒಂದು ಪವರ್ ಏನಿರುತ್ತೆ. ಮತ್ತೆ ನಿಮ್ಮ ಊರಲ್ಲಿ ಎಷ್ಟು ಆ ನೇಟಿವಿಟಿ ಇದೆಯಲ್ಲ, ಅದನ್ನ ತುಂಬಾ ನ್ಯಾಚುರಲ್ ಆಗಿ ಬಹಳ ಚಂದ ತೋರಿಸಿದ್ದೀರಿ. ಇದು ಸೂಪರ್ ಹಿಟ್ ಆಗ್ಲಿ ಅಂತ ನಾನು ಯಾವಾಗ್ಲೂ ಆಶಿಸ್ತೀನಿ. ಮತ್ತೆ ನಿಮ್ಮ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಮದು ಕಾಸ್ಟಿಂಗ್, ಪರ್ಫೆಕ್ಟ್ ಕಾಸ್ಟಿಂಗ್. ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಭವ್ಯ ತುಂಬಾ ಮುದ್ದಾಗಿ ಕಾಣಿಸಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್, ನಾವು ಸೀರಿಯಲ್ ಮಾಡ್ತಿದ್ವಿ ಮುಂಚೆ, ಈಗ ಸಿನಿಮಾ ತಾರೆ ಆಗಿದ್ದಾರೆ. ತುಂಬಾ ಖುಷಿ ಆಯ್ತು ಎಲ್ರಿಗೂ ಕೂಡ. ಮತ್ತೆ ಯುವ ಅಣ್ಣ ಅವರು, ನಾನು ಒಂದು ಸಿನಿಮಾ ಕೂಡ ಮಾಡಿದ್ವಿ, ಆಗ ಬಹಳ ಸಣ್ಣ ಇದ್ರು. ಆದ್ರೆ ಸಿನಿಮಾಕ್ಕೆ ಡೆಡಿಕೇಶನ್ ತೋರಿಸಿ ಅವರು ವೆಯ್ಟ್ ಗೇನ್ ಆಗಿರೋವಂಥದ್ದು. ಸೊ ಪ್ರತಿಯೊಂದು ಇದರಲ್ಲಿ ನೋಡ್ಬೋದು ಎಷ್ಟು ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾನ ಮಾಡಿದ್ದೀರಿ ಅಂತ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಶೇಖರ್ ಅವರೇ ಒಂದು ಚಂದ ಮಾಡಿದ್ದೀರಿ ಅಷ್ಟೇ. ಮಾತಾಡಿ ಎಂತಾದ್ರೂ ಮಾತಾಡಿ. ಆಕ್ಚುಲಿ ಅದ್ಭುತವಾದಂತ ನಿರ್ದೇಶನ, ಸೂಪರ್ ಆಗಿದೆ. ಸಖತ್ ಸಿನಿಮಾ. ಸುಮಾರು ಇಷ್ಟು ದಿವಸದಲ್ಲಿ ನೋಡಿದಂತ ಸುಮಾರು ಸಿನಿಮಾಗಳಿಗೆ ರಿವ್ಯೂ ಕೊಡಕ್ ಹೋಗ್ತಾ ಇದ್ವಿ. ಜೊತೆಗೆ ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡ್ತಾ ಇದ್ವಿ. ಬಟ್ ಈ ಸಿನಿಮಾ ನೋಡಿದ್ವಿ, ಸಖತ್ತಾಗಿದೆ. ತುಳುವಲ್ಲಿ ಫಸ್ಟ್ ಸಿನಿಮಾ, ಅವಾಗ್ಲೇನೆ ತುಂಬಾ ಹೆಸರು ಮಾಡಿದಂತ ಸಿನಿಮಾ. ತುಳುನಾಡಲ್ಲಿ ತುಂಬಾ ಜನ ಮೆಚ್ಕೊಂಡಂತ ಸಿನಿಮಾ. ಆಮೇಲೆ ದುಬೈಯಲ್ಲಿ ಸಹ ಈ ಸಿನಿಮಾನ ರಿಲೀಸ್ ಮಾಡಿದ್ರು, ಅಲ್ಲೂ ಸಹ ಸಖತ್ ಹೆಸರಂತ ಮಾಡಿ. ಆಕ್ಚುಲಿ ನಾವು ಹೋದ ಸರ್ತಿ ಈವೆಂಟ್ಗೆ ಅಂತ ದುಬೈಗೆ ಹೋದಾಗ ತುಂಬಾ ಜನ ಮಾತಾಡಿದ್ರಣ ಈ ಸಿನಿಮಾ ಬಗ್ಗೆ. ಅದು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದೆ ಅಂತ ಗೊತ್ತಾಯ್ತು, ಬಹಳ ಖುಷಿ ಆಯ್ತು. ಇವತ್ತು ನೋಡಿದೆ ಅದರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಕೂರ್ಸುತ್ತೆ, ಹಾಗೇನೆ ಕತೆ ನರೇಶನ್ ತಗೊಂಡೋಗಿರೋದು, ಮತ್ತೆ ಮೇಕಿಂಗು ಸಿನಿಮಾದಲ್ಲಿ ಎಲ್ಲವನ್ನೂ ಅಣ್ಣನ ಜೊತೆ ಬರೀ ಆಕ್ಟಿಂಗ್ ಗಳಲ್ಲಿ ನೋಡಿದ್ವಿ ಅಷ್ಟೇ. ಬಟ್ ಡೈರೆಕ್ಷನ್ ಇವತ್ತು ನೋಡಿ ಬಹಳ ಖುಷಿ ಆಯ್ತು. ಅದ್ರಲ್ಲಿ ಮಾಡಿರುವಂತ ಪ್ರತಿಯೊಬ್ಬರು ಕಲಾವಿದರನ್ನು ಸಹ ಸಕ್ಕದ ಮಾಡಿದ್ದಾರೆ. ನಿಮ್ ಟೋಟಲ್ ಟೀಮು ಸೂಪರ್ ಆಗಿ ಒಂದು ಎಫರ್ಟ್ ಹಾಕಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ. ಅದು 9ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಯಾಕೆಂತಂದ್ರೆ ಹಿಂಗಿದೆ ಅಂತ ನಾವ್ ಹೇಳೋದಲ್ಲ, ಸಿನಿಮಾನ ದಯವಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ. ಅವರ ಊರಿನಂತ ಎಲ್ಲಾ ಸಾಂಸ್ಕೃತಿಕ ಕಲೆಗಳನ್ನ ಈ ಸಿನಿಮಾದಲ್ಲಿ ತಂದಿದ್ದಾರೆ. ಹುಲಿ ವೇಷ ಆಗಿರ್ಬೋದು, ಅದು ಎಲ್ಲಾ ಹುಲಿ ವೇಷನ ತರ್ತಾರೆ ಸಿನಿಮಾದಲ್ಲಿ. ಆದ್ರೆ ಈ ಯಾವ ಪ್ಲೇಸ್ಮೆಂಟ್ ಅಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಸಕ್ಕತ್ತಾಗಿ ಯೋಚನೆ ಮಾಡಿದ್ದೀರಾ ನಿಮ್ಮ ಟೀಮ್. ಒಳ್ಳೇದಾಗ್ಲಿ. ಸಿನಿಮಾ ಸೂಪರ್ ಡೂಪರ್ ಆಗಿ ಓಡ್ಲಿಣ. ಈ ತರದ್ ಇನ್ನೂ ಅದ್ಭುತವಾದಂತ ತಲೆಯಲ್ಲಿ ಇಟ್ಕೊಂಡ್ ಬಂದಿರುತ್ತೆ. ಸುಮ್ಮನೆ ಅಂತ ಇಂಡಸ್ಟ್ರಿ ಕಾಲಿಟ್ಟಿರಲ್ಲ ನೀನು. ಇನ್ನೂ ಅದ್ಭುತವಾದಂತ ಸಿನಿಮಾಗಳನ್ನ ಕೊಡಿ ನಿಮ್ ತಂಡ ಅಂತೀನಿ. ದಯವಿಟ್ಟು ನಮ್ಮ ಅಣ್ಣ ತೆಗೆದಿರುವಂತ ಸಿನಿಮಾನ ದಯವಿಟ್ಟು ನಮ್ಮ ಕನ್ನಡದ ಎಲ್ಲಾ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್.